ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ರವಿ ಖಡೂರು. ಡಿಕೆಶಿ 100 ಕೋಟಿ ಆಫರ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಡಿಕೆಶಿ 100 ಕೋಟಿ ಆಫರ್ ಆರೋಪ ವಿಚಾರ. ದೇವರಾಜೇಗೌಡ ಆರೋಪಕ್ಕೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಫರ್ ಮಾಡಿದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ, ಮಾನಸಿಕ ಅಸ್ವಸ್ಥರ ಬಗ್ಗೆ ಹೆಚ್ಚು ಮಾತನಾಡಲ್ಲ, ಈ ವಿಚಾರದಲ್ಲಿ ನಾನು ಹೆಚ್ಚು ಏನು ಮಾತನಾಡೋದಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ 100 ಕೋಟಿ ಆಫರ್ ಆರೋಪ ವಿಚಾರ. ದೇವರಾಜೇಗೌಡ ಆರೋಪಕ್ಕೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಫರ್ ಮಾಡಿದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ, ಮಾನಸಿಕ ಅಸ್ವಸ್ಥರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ, ಈ ವಿಚಾರದಲ್ಲಿ ನಾನು ಹೆಚ್ಚು ಏನೂ ಮಾತನಾಡೋದಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮೆಂಟಲ್ ಕೇಸು ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೆ ನಿಮ್ಮ ಬಗ್ಗೆ ನನಗೆ ಬಹಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಬಹಳ ವಿದ್ಯಾವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮ್ಗೆಲ್ಲ ಒಂದು ಇಮೇಜ್ ಬಹಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬರು ಹೇಳ್ಬಿಡ್ತಾನಪ್ಪ, ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕಕ್ಕಾಗ್ತದ? ಅದನ್ನ ಕ್ಯಾನ್ ವಿ ಬ್ಲೇಮ್ ಎನಿವನ್? ಏನೋ ಒಂದು ಆಧಾರ ಇರ್ಬೇಕಾರೆ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ ಯಾಕಂದ್ರೆ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತಾ ಇದೆ. ಅಲ್ಲರಿ ಅಲ್ಲಪ್ಪ, ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೆ ನಿಮ್ಮ ಬಗ್ಗೆ ನನಗೆ ಬಹಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಬಹಳ ವಿದ್ಯಾವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮ್ಗೆಲ್ಲ ಒಂದು ಇಮೇಜ್ ಬಹಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬರು ಹೇಳ್ಬಿಡ್ತಾನಪ್ಪ, ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕಕ್ಕಾಗ್ತದ? ಅದನ್ನ ಕ್ಯಾನ್ ವಿ ಬ್ಲೇಮ್ ಎನಿವನ್? ಏನೋ ಒಂದು ಆಧಾರ ಇರ್ಬೇಕಾರೆ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ ಯಾಕಂದ್ರೆ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತಾ ಇದೆ.